ನ ಕರ್ತೃತ್ವಂ ನ ಕರ್ಮಾಣಿ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಸ್ವಭಾವಸ್ತು ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. Prabhu or Atma, the Lord, is not the performer of actions, nor does he cause others to perform. He does not create objects in the world, nor is he associated with the fruits of actions. All the things happen because of the operation of Prakriti or Maya or nature. ಪ್ರಭುವಾದ ಆತ್ಮನು ಕರ್ಮಗಳನ್ನು ನೆರವೇರಿಸುವವನಲ್ಲ, ಹಾಗೂ ಇತರರ ಮೂಲಕ ಕರ್ಮಗಳನ್ನು ಮಾಡಿಸುವವನೂ ಅಲ್ಲ. ಪ್ರಪಂಚದಲ್ಲಿನ ವಸ್ತುಗಳ ನಿರ್ಮಾತೃವೂ ಅಲ್ಲ. ಆತ್ಮನು ಕರ್ಮ ಫಲದೊಂದಿಗೆ ಸಂಬಂಧವಿರಿಸಿಕೊಂಡವನೂ ಅಲ್ಲ. ಅಂದರೆ ಆತ್ಮನು ಕರ್ಮಗಳನ್ನಾಗಲಿ ಕರ್ತೃತ್ವವನ್ನಾಗಲಿ ಕರ್ಮ ಫಲ ಸಂಬಂಧವನ್ನಾಗಲಿ ಲೋಕಕ್ಕೆ ತಾನು ಅಂಟುಗಟ್ಟುವುದಿಲ್ಲ. ಅವೆಲ್ಲವೂ ಮಾಯೆ ಅಥವಾ ಪ್ರಕೃತಿ ಸ್ವಭಾವದ ನಾಟಕವು.